ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು 10ನೇ ತರಗತಿ ಕೋರ್ ವಿಷಯ ವಿಜ್ಞಾನದಲ್ಲಿ FE 4ರ ಸಾಧನಾ ಪರೀಕ್ಷೆ 4ರ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ನೋಡೋಣ. ಆಲ್ರೆಡಿ ಒಂದು ಕ್ವಶನ್ ಪೇಪರನ್ನು ಹಾಕಿದ್ದೆ. ಸೊ ಭಾಳ ಜನ ಸ್ಟೂಡೆಂಟ್ಸ್ಗಳ ರಿಕ್ವೆಸ್ಟ್ ಇತ್ತು, ಸರ್ ಇನ್ನೊಂದು ಕ್ವಶನ್ ಪೇಪರ್ ನಮಗೆ ಕೊಡಿ ಅಂತ. ಸೊ ಏನೋ ಡಿಪಾರ್ಟ್ಮೆಂಟ್ದವರು ಸಿಲೆಬಸನ್ನು ಕೊಟ್ಟಿದ್ರಲ್ಲ, ಅದರ ಮೇಲೇ ಕ್ವಶನ್ ಪೇಪರನ್ನು ಸೆಟ್ ಮಾಡಿದ್ದೀವಿ. ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಅನುವಂಶತೆ, ನಮ್ಮ ಪರಿಸರ, ಈ 4 ಪಾಠಗಳ ಮೇಲೆ ಕ್ವಶನ್ ಪೇಪರ್ ಅದ. ಸೊ ತುಂಬ ಇಂಪಾರ್ಟೆಂಟ್ ಇದಾವೆ. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದಲೇ ಕ್ವಶನ್ ಪೇಪರ್ನ ಸೆಟ್ ಮಾಡಿದ್ದೀವಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಉಳಿದ ಎಲ್ಲ ವಿಷಯಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಅವುಗಳನ್ನು ಸಹಿತ ಖಂಡಿತವಾಗಿ ನೋಡಿ ಪರೀಕ್ಷೆಗೆ ತಯಾರಿ ಮಾಡಿಕೊಡ್ರಿ. ಮುಖ್ಯ ಪ್ರಶ್ನೆ 1, ಸರಿಯಾದ ಆಯ್ಕೆ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 2 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಪ್ರಶ್ನೆ 1, ಕಣ್ಣು ಪಾಪೆಯ ಗಾತ್ರವನ್ನು ನಿಯಂತ್ರಿಸುವ ಭಾಗ. ಎ ಐರಿಸ್, ಬಿ ಕಾರ್ನಿಯಾ, ಸಿ ರೆಟಿನಾ, ಡಿ ಜಲರಸ ಧಾತು. ಸರಿಯಾದ ಉತ್ತರ ಆಯ್ಕೆ ಎ ಐರಿಸ್ ಅಂತಕ್ಕಂಥದ್ದು ಇತ್ತು. ಪ್ರಶ್ನೆ 2, ಈಥಿನನ ಅನುಸೂತ್ರ ಏನು? ಎ C2H4, ಬಿ CH4, ಸಿ C3H6, ಡಿ C2H2. ಸೊ ದ ರೈಟ್ ಆನ್ಸರ್ ಆಪ್ಷನ್ ಎ C2H2 ಅಂತಕ್ಕಂಥದ್ದು ಈಥಿನನ ಅನುಸೂತ್ರ. ಮುಂದಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಇಲ್ಲಿನೂ ಕೂಡ 2 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಪ್ರಶ್ನೆ 3, DNA ಅನ್ನು ವಿಸ್ತರಿಸಿರಿ. ಡಿ ಆಕ್ಸಿ ರೈಬೋನ್ಯೂಕ್ಲಿಕ್ ಆಮ್ಲ ಅನ್ನೋದು DNA ಅನ್ನು ವಿಸ್ತರಿಸಿ ಬರೆದಾಗ ಬರ್ತದೆ. ಪ್ರಶ್ನೆ 4, ಜೈವಿಕ ವಿಘಟನೆಗಳಿಗೆ ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಸಸ್ಯಗಳು, ಪ್ರಾಣಿಗಳು ಮತ್ತು ಸೂಕ್ಷ್ಮಾಣುಜೀವಿಗಳು ಬರ್ತವೆ. ಈ 3 ಕೂಡ ಏನಪ್ಪ ಅಂತಂದರೆ ಜೈವಿಕ ವಿಘಟನೆಗಳು ಅಂತಕ್ಕಂಥದ್ದನ್ನು ಇತ್ತು. ಮುಂದಿನ ಪ್ರಶ್ನೆ 2 ಅಂಕದ ಪ್ರಶ್ನೆಗಳು. ಅದರಲ್ಲಿ 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಒಟ್ಟು 6 ಅಂಕ 3 ಪ್ರಶ್ನೆ. ಪ್ರಶ್ನೆ 5, ಸಾಬೂನುಗಳನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿರಿ. ಕೊಳೆಯು ತೈಲಯುಕ್ತ ಸ್ವಭಾವದಿಂದ ಕೂಡಿರ್ತದೆ. ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಲವಣಗಳು ಆಗಿದ್ದಾವೆ. ಈ ಸಾಬೂನಿನ ಅಣುಗಳಲ್ಲಿ 2 ತುದಿಗಳಿದ್ದಾವೆ, ಅಯಾನಿಕ್ ತುದಿ ಮತ್ತು ಕಾರ್ಬನ್ ಸರಪಳಿ. ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಈ ಕಾರ್ಬನ್ ಸರಪಳಿ ಎಣ್ಣೆಯೊಂದಿಗೆ ವರ್ತಿಸ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಸೈಲ್ಗಳೆಂಬ ರಚನೆಗಳನ್ನು ಉಂಟು ಮಾಡ್ತವೆ. ಸಾಬೂನಿನ ಅಣುಗಳು ಹೈಡ್ರೋಕಾರ್ಬನ್ ತುದಿಯ ಎಣ್ಣೆಯ ಹನಿಯ ಕಡೆಗೆ ಇರ್ತದೆ ಹಾಗೂ ಅಯಾನಿಕ್ ತುದಿಯು ಹೊರಮುಖವಾಗಿರ್ತದೆ. ಇದು ನೀರಿನಲ್ಲಿ ಎಮಲ್ಷನ್ ಅನ್ನು ಏನು ಮಾಡ್ತದಪ್ಪ ಅಂದ್ರೆ ಉಂಟು ಮಾಡ್ತದೆ. ಹೀಗೆ ಸಾಬೂನಿನ ಮಿಸೈಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯವನ್ನು ಮಾಡ್ತದೆ ಅಂತಕ್ಕಂಥದ್ದು ಇತ್ತು. ಮುಂದಿನ ಪ್ರಶ್ನೆ ಕೊಟ್ಟಿದ್ದೀವಿ, ಅನುವಂಶೀಯತೆಯ ನಿಯಮಗಳನ್ನು ನಿರೂಪಿಸಿರಿ ಅಂತ ಕೇಳಿದ್ದಾರೆ. 2 ನಿಯಮಗಳು ಬರ್ತವೆ ಅನುವಂಶೀಯತೆ ನಿಯಮಗಳಲ್ಲಿ. ಫಸ್ಟ್ ನೋಡಿ, ಮಾನವರಲ್ಲಿ ತಂದೆ ಮತ್ತು ತಾಯಿಯರಿಬ್ಬರಿಗೂ ಮಗುವಿನ ಅನುವಂಶೀಯ ವಸ್ತುವಿನ ಪ್ರಮಾಣವನ್ನು ಸಮಾನವಾಗಿ ನೀಡ್ತಾರೆ. ಅಂದರೆ ಪ್ರತಿ ವಿಶಿಷ್ಟ ಗುಣ ತಂದೆಯ ಮತ್ತು ತಾಯಿಯ DNA ಪ್ರಭಾವಿತವಾಗಿರ್ತದೆ. ಇನ್ನು 2ನೇದ, ಪ್ರತಿಯೊಂದು ಮಗುವಿನಲ್ಲೂ ಪ್ರತಿಯೊಂದು ವಿಶಿಷ್ಟತೆಗೆ ಸಂಬಂಧಿಸಿದಂತೆ 2 ಬಗೆಗಳಿದ್ದಾವೆ ಅನ್ನೋದನ್ನು ಅನುವಂಶೀಯತೆಯ ನಿಯಮ ಏನು ಮಾಡ್ತದಪ್ಪ ಅಂದರೆ ನಮಗೆ ಸೂಚಿಸ್ತದೆ. ಮುಂದಿನ ಪ್ರಶ್ನೆ 7, ತ್ಯಾಜ್ಯ ವಿಲೇವಾರಿ ಕಡಿಮೆ ಮಾಡಲು ಯಾವುದಾದರೂ 2 ಕ್ರಮಗಳನ್ನು ಸೂಚಿಸ್ರಿ ಅಂತ ಕೇಳಿದ್ದಾರೆ. ಸೊ ನಾವು ಏನು ಮಾಡಬೇಕು, ಜೈವಿಕ ವಿಘಟನೀಯವಲ್ಲದ ವಸ್ತುಗಳನ್ನು ಬಳಕೆಯನ್ನು ಕಡಿಮೆ ಮಾಡಬೇಕು ಮತ್ತು ಮರುಬಳಕೆಯನ್ನು ಮಾಡಬೇಕು. ಮುಂದೆ ಸಾವಯವ ತ್ಯಾಜ್ಯಗಳನ್ನು ಗೊಬ್ಬರವಾಗಿ ಪರಿವರ್ತಿಸೋದು, ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತದೆ. ನೆಕ್ಸ್ಟ್, ಪರಿಸರ ಸ್ನೇಹಿ ವಸ್ತುಗಳ ಬಳಕೆ ಮಾಡೋದು, ಅದು ಪ್ಲಾಸ್ಟಿಕ್ ಚೀಲಗಳ ಬದಲಿಗೆ ಬಟ್ಟೆ ಚೀಲಗಳನ್ನು ಉಪಯೋಗಿಸೋದು ಅಂತಕ್ಕಂಥದ್ದು ಇತ್ತು. ಇನ್ನು ಮುಖ್ಯ ಪ್ರಶ್ನೆ 4, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 2 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 3 ಅಂಕ. ಒಟ್ಟು 6 ಅಂಕ. 8ನೇ ಪ್ರಶ್ನೆ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಿನ ವ್ಯತ್ಯಾಸಗಳನ್ನು ಬರೀರಿ. ಇಲ್ಲಿ ಈ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವೆ ಯಾವತ್ತೂ ಏಕಬಂಧ ಏರ್ಪಟ್ಟಿದ್ರೆ, ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವೆ ಯಾವತ್ತೂ ದ್ವಿಬಂಧ ಮತ್ತು ತ್ರಿಬಂಧ ಏರ್ಪಡುತ್ತದೆ. ಇನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಕಡಿಮೆ ಕ್ರಿಯಾಶೀಲ ಇರ್ತಾವೆ, ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲ ಇರ್ತಾವೆ. ಇನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ದಹಿಸಿದಾಗ ಸ್ವಚ್ಛ ಜ್ವಾಲೆ ಕೊಡ್ತಾವೆ. ಈ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನು ದಹಿಸಿದಾಗ ನಮಗೆ ಹಳದಿ ಮತ್ತು ಕಪ್ಪು ಬಣ್ಣದ ಜ್ವಾಲೆಯನ್ನು ಕೊಡ್ತಾವೆ. ಆಮೇಲೆ ಪರ್ಯಾಪ್ತ ಇದು ಆದೇಶನ ಕ್ರಿಯೆಗೆ ಒಳಪಡುತ್ತದೆ, ಅಪರ್ಯಾಪ್ತ ಸಂಕಲನ ಮತ್ತು ಆದೇಶನ ಕ್ರಿಯೆಗೆ ಒಳಪಡುತ್ತದೆ ಅಂತ ಬರೀಬೇಕು. ಪ್ರಶ್ನೆ 9, ಮಾನವರಲ್ಲಿ ಮಗುವಿನ ಲಿಂಗ ಹೇಗೆ ನಿರ್ಧಾರಿತವಾಗ್ತದೆ? ಮಾನವರಲ್ಲಿ ಲಿಂಗವು ತಳೀಯವಾಗಿ ನಿರ್ಧರಿಸಲ್ಪಡುತ್ತದೆ. ತಮ್ಮ ಪೋಷಕರಿಂದ ಪಡೆದ ಅಂಶವಾಹಿಗಳು ನಾವು ಹುಡುಗರಾಗುತ್ತೇವೆಯೋ ಅಥವಾ ಹುಡುಗಿಯರಾಗುತ್ತೇವೋ ಎಂಬುದನ್ನು ನಿರ್ಧರಿಸ್ತದೆ. ಮನುಷ್ಯರ ಎಲ್ಲ ವರ್ಣತಂತುಗಳು ಜೋಡಿಯಾಗಿರೋದಿಲ್ಲ. ಮಾನವರ ಬಹುತೇಕ ವರ್ಣತಂತುಗಳು ತಂದೆಯ ಮತ್ತು ತಾಯಿಯ ಪ್ರತಿಗಳನ್ನು ಹೊಂದಿದ್ದು ನಮ್ಮಲ್ಲಿ ಇಂತಹ 22 ಜೋಡಿಗಳು ಇದ್ದಾವೆ. ಆದರೆ ಲಿಂಗ ವರ್ಣತಂತುಗಳೆಂದು ಕರೆಯಲ್ಪಡುವ ಒಂದು ಜೋಡಿ ಬೆಸ ಆಗಿದ್ದು ಯಾವಾಗಲೂ ಪರಿಪೂರ್ಣ ಜೋಡಿ ಆಗಿಲ್ಲ.
ಮಹಿಳೆಯರಲ್ಲಿ ಲಿಂಗ ವರ್ಣತಂತುಗಳ ಪರಿಪೂರ್ಣ ಜೋಡಿ XX, ಪುರುಷರಲ್ಲಿ ಹೊಂದಿಕೆಯಾಗದ ಜೋಡಿ XY. ಇದರಲ್ಲಿ X ಸಾಮಾನ್ಯ ಗಾತ್ರ, Y ಚಿಕ್ಕ ಗಾತ್ರ. ಇನ್ನು ಮಹಿಳೆಯರು XX, ಪುರುಷರು XY ಆಗಿರ್ತಾರೆ. ಎಲ್ಲ ಮಕ್ಕಳು ತಮ್ಮ ತಾಯಿಯಿಂದ ಅವರ ಹುಡುಗ ಅಥವಾ ಹುಡುಗಿಯಾಗಿದ್ದರು X ವರ್ಣತಂತುವನ್ನೇ ಪಡೆದುಕೊಳ್ತಾರೆ. ತಂದೆಯಿಂದ X ವರ್ಣತಂತು ಪಡೆದ ಮಗು ಹುಡುಗಿ ಆದರೆ Y ವರ್ಣತಂತುವನ್ನು ಪಡೆದ ಮಗು ಹುಡುಗನಾಗ್ತಾನೆ ಅಂತಕ್ಕಂಥದ್ದು ಇತ್ತು. ಹೀಗಾಗಿ ತಮ್ಮ ತಂದೆಯಿಂದ ಅನುವಂಶೀಯವಾಗುವ ವರ್ಣತಂತುವಿನಿಂದ ಮಕ್ಕಳ ಲಿಂಗ ನಿರ್ಧಾರವಾಗ್ತದೆ ಅಂತಕ್ಕಂಥ ಬರೆದ್ರೆ ಸಾಕು. 4 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ದಾರೆ. ಒಂದೇ ಒಂದು ಪ್ರಶ್ನೆ ಅದ, ಅದು ಯಾವುದಪ್ಪ ಅಂದರೆ ಮಾನವನ ಕಣ್ಣಿನ ರಚನೆಯನ್ನು ತೋರಿಸ್ತಕ್ಕಂಥ ಚಿತ್ರ ಬಿಡಿಸಬೇಕು. ಅದರಲ್ಲಿ ಕಾರ್ನಿಯ ಮತ್ತು ಕಣ್ಣಿನ ಪಾಪೆಯನ್ನು ಗುರುತಿಸಿ ಅವುಗಳ ಕಾರ್ಯಗಳನ್ನು ಬರೀಬೇಕು. ಇಷ್ಟು ಮಾನವನ ಕಣ್ಣಿನ ಚಿತ್ರವನ್ನು ತೆಗೆದ್ರೆ ಇದನ್ನು ಕಾರ್ನಿಯ ಅಂತೀವಿ, ಇದು ಕಣ್ಣಿನ ಪಾಪೆ ಅಂತಕ್ಕಂಥದ್ದು. ಈ ಎರಡೂ ಭಾಗಗಳನ್ನು ಗುರುತಿಸಿದ ಮೇಲೆ ಸೊ ನೋಡಿ, ಕಾರ್ನಿಯ ಇದರ ಮೂಲಕ ಬೆಳಕು ಕಣ್ಣನ್ನು ಪ್ರವೇಶ ಮಾಡ್ತದೆ. ಕಣ್ಣಿನ ಪಾಪೆ ಕಣ್ಣಿನೊಳಗೆ ಬೆಳಕಿನ ಪ್ರಮಾಣವನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಇಷ್ಟು ಈ ಸೈನ್ಸ್ನಲ್ಲಿ ನಾನು SSLCಯಲ್ಲಿ ಏನು ಮಾಡಿದ್ದೀನಿ ಸ್ನೇಹಿತರೆ, ನಿಮಗೆ FA4ರ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ಕೊಟ್ಟಿದ್ದೀನಿ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಅಂತ ಅನಿಸಿತು. ಸೊ ಆಮೇಲೆ ಆ ಪಾಠಗಳ ಮೇಲೇನೂ ಕೂಡ ಕ್ವಶನ್ ಪೇಪರ್ಗಳನ್ನ ಮಕ್ಕಳು ಟೀಚರ್ಸ್ಗಳು ಕೇಳಿದಾಗ ಈ ಕ್ವಶನ್ ಪೇಪರ್ನ ಸೆಟ್ ಮಾಡಿ ಕೊಡ್ತಾ ಇದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಖಂಡಿತವಾಗಿ ಇದನ್ನು ಚೆನ್ನಾಗಿ ಓದ್ಕೊಂಡು ತಾವು ಪರೀಕ್ಷೆಗಳಿಗೆ ತಯಾರಿ ಮಾಡಿ. ಆಮೇಲೆ ನಿಮಗೇನು 4 ಪಾಠಗಳಿದಾವಲ್ಲ, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಅನುವಂಶತೆ, ನಮ್ಮ ಪರಿಸರ, ಈ 4 ಪಾಠದ ಪ್ರಶ್ನೋತ್ತರಗಳನ್ನು ಆಲ್ರೆಡಿ ನಾವು ನಮ್ಮ ವಾಟ್ಸಪ್ ಚಾನಲ್ನಲ್ಲಿ, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೀವಿ. ನಮ್ಮ ಗ್ರೂಪ್ಗಳಲ್ಲಿನೂ ಕೂಡ ನಾವು ಲಿಂಕ್ಗಳನ್ನು ಬಿಟ್ಟಿದ್ದೀವಿ. ತಾವು ಇನ್ನೂ ನೋಡ್ತಾ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಷಯಗಳ ಲಿಂಕ್ ಸಿಗ್ತಾವೆ. ದಯಮಾಡಿ ಅವುಗಳನ್ನು ನೋಡಬೇಕು. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಸೊ ಅದಕ್ಕಾಗಿ ತಾವುಗಳು ನೋಡಿದ ಮೇಲೆ ನಿಮ್ಮ ಗೆಳೆಯರಿಗೆ, ನಿಮ್ಮ ಶಾಲೆಯ ವಾಟ್ಸಪ್ ಗ್ರೂಪ್ಗಳಾಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಗಳಾಗಿರ್ಬೋದು, ಅಥವಾ ಸ್ಟೇಟಸ್ಗಳಲ್ಲಾಗಿರ್ಬೋದು, ಅವುಗಳನ್ನೆಲ್ಲ ನೀವು ಕೊಡೋದ್ರಿಂದ ಖಂಡಿತವಾಗಿ ಅದುವೇ ನಮಗೆ ಏನಾಗ್ತದಪ್ಪ ಅಂದರೆ ಒಂದು ರೀತಿಯಾಗಿರ್ತಕ್ಕಂಥ ಮೋಟಿವೇಶನ್ ಸ್ಪಿರಿಟ್ ಅಂತ ಹೇಳ್ಬೋದು. ಸೊ ಇನ್ನೂ ನಿಮಗೆ ಸೈನ್ಸಲ್ಲಿ ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಎಲ್ಲವನ್ನೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಸೈನ್ಸ್ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ 2025 ಅನ್ನೋದು ಗೊತ್ತಿದ್ರೆ ಸಾಕು, ತಾವುಗಳು ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ನೋಡ್ತೀರಿ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.